ಹಾಯ್ ಈ ವಿಡಿಯೋದಾಗ ಏನು ಹೇಳ್ಬೇಕು ಅಂದ್ಕೊಂಡೀನಿ ಅಂತಂದರೆ, ನಾನು ನುಗ್ಗಿ ಗಿಡ ಆಗಿದ್ದೆಲ್ಲ ಬರೀ ಲಾಸ್ ಅನ್ನೋದು, ಬರೀ ಖರ್ಚು ಆಗಿದ್ದೆಲ್ಲ ಬರೀ ಪ್ಲಾಂಟೇಷನ್ಗೆ ಅದಕ್ಕೆ ಇದಕ್ಕೆ ಅಂತ ಅಂದ್ಕೊಂಡು ಬರೀ ಖರ್ಚೇ ಮಾಡಿದ್ದೀನಿ ಹೊರತು ನಂಗೆ ನುಗ್ಗೆ ಗಿಡದಿಂದ ಏನೂ ಲಾಭನೇ ಬಂದಿಲ್ಲ. ಇದರ ರಿಯಾಲಿಟಿ ಏನೈತಿ, ಯಾಕೆ ನನಗೆ ಲಾಭ ಬಂದಿಲ್ಲ, ಯಾಕೆ ನುಗ್ಗೆ ಗಿಡದಿಂದ ಕೆಲವರು ಲಾಭ ಬಂದಿಲ್ಲ ಅಂತ ಹೇಳ್ತಾರೆ, ಬರಲ್ಲ ಅಂತ ಹೇಳ್ತಾರೆ, ಪ್ರಾಬ್ಲಮ್ ಏನು, ನಾನೇನು ಫೇಸ್ ಮಾಡಿದೆ ಅಂತಂದ್ಬಿಟ್ಟು ಈ ವಿಡಿಯೋದಾಗ ಹೇಳ್ಬೇಕು ಅಂತ ಈ ವಿಡಿಯೋ ಮಾಡಕತ್ತೀನಿ. ನಾನಿವಾಗ ಈ ಪ್ಲ್ಯಾಂಟ್ ನೀವು ನೋಡ್ತಿರ್ಬೋದು, ಹಿಂದದಾಗ ಗಿಡಗಳು, ನುಗ್ಗೆ ಗಿಡಗಳು, ಈ ಗಿಡಗಳು ಹಾಕಿ 1.5 ವರ್ಷ ಆಯಿತು. ನಾನು ಯಾವುದು ಸಸಿ ಗಿಸಿ ಎಲ್ಲ ಏನೂ ತಂದಿಲ್ಲ. ಫಸ್ಟು ಒಂದೊಂದಾಗಿ ಮಾತಾಡ್ಕೊಂಡು ಬರೋಣ. ಖರ್ಚು ಎಷ್ಟು ಮಾಡಿದ್ದೀನಿ ನಾನು ಇಲ್ಲಿ ತನಕ ಇದಕ್ಕೆ, ಆಮೇಲೆ ನನಗೆ ಇದರಿಂದ ಇನ್ಕಮ್ ಎಷ್ಟು ಬಂದದ ಅಂತ ಅಂದ್ಬಿಟ್ಟು ಫಸ್ಟ್ ಖರ್ಚು, ಆಮೇಲೆ ಇದ್ರ ಜೊತೆಗೆ ನಾನು ಏನು ಕೆಲವೊಂದು ಫಾಲ್ಟ್ಗಳನ್ನ ಮಾಡಿದ್ದೀನಿ, ನನಗೆ ಲಾಭ ಬರದೇ ಇರೋದಕ್ಕೆ, ನನಗೆ ಈಲ್ಡ್ ಬರದೇ ಇರೋದಕ್ಕೆ ಏನು ನಾನು ಫಾಲ್ಟ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೀನಿ. ಫಸ್ಟ್ ಖರ್ಚು ಏನು ಮಾಡಿದ್ದೀನಿ ಇದಕ್ಕೆ ಅಂತಂದರೆ, ಫಸ್ಟ್ ಇನ್ನೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಇದ್ರಾಗ ನಾನು ಕಂಪ್ಲೀಟಾಗಿ ನುಗ್ಗಿ ಗಿಡ ಅಷ್ಟು ಹಾಕಿಲ್ಲ. ನೀವು ನೋಡ್ತಿರ್ಬೋದು, ಆ ಕಡೆ ನೀವು ನೋಡ್ತಿರ್ಬೋದು, ನಂದು ಗೋಡಂಬಿ ಇದೆ, ಗೋಡಂಬಿ ಜೊತೆ ನುಗ್ಗೆ ಹಾಕಿರೋದು, ಅದ್ರ ಜೊತೆ ಮಾವಿನ ಗಿಡನೂ ಇದ್ದಾವೆ. ಓಕೆ, ಸೊ ಕಂಪ್ಲೀಟಾಗಿ ನಂದೇನು ನುಗ್ಗೆ ಗಿಡ ಅಷ್ಟೇ ಇಲ್ಲ. ಸೊ ನಂದು ನುಗ್ಗೆ ಹೋಯಿತು ಅಂತಂದರೆ ನನಗೆ ಇನ್ನೊಂದು 2 ವರ್ಷದಲ್ಲಿ ನನ್ನ ಗೋಡಂಬಿದು ಬರುತ್ತೆ ನನಗೆ. ಓಕೆ, ಸೊ ಈಗ ನಾನು ಇದಕ್ಕೆ ಪ್ಲಾಂಟೇಷನ್ಗೆ ಏನು ಖರ್ಚು ಮಾಡಿದ್ದೀನಿ ನುಗ್ಗೆ ಗಿಡಕ್ಕೆ ಅಂತಂದರೆ, ನಾನು ಬೀಜ ಹಾಕಿರೋದು, ನಾನೇನು ಪ್ಲ್ಯಾಂಟ್ಸ್ ತೊಗೊಂಬಂದು ಹಚ್ಚಿಲ್ಲ. ಸೊ ಬೀಜಕ್ಕೆ ಎಷ್ಟು ಖರ್ಚಾಗಿದೆ, ನಾನು ತೊಗೊಂಬಂದಿದ್ದು ಇದು ಬಾಗಲಕೋಟೆ ಕೃಷಿ ಯೂನಿವರ್ಸಿಟಿಯಿಂದ ಭಾಗ್ಯ ನುಗ್ಗೆ ತಳಿ ತಂದು ನಾನು ಪ್ಲಾಂಟೇಷನ್ ಇದು ಗಿಡ ಬೀಜ ತಂದು ಹಾಕಿದ್ದು. ಅದಕ್ಕೆ ಎಷ್ಟು ಖರ್ಚಾಯಿತು, 750 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ. 750 ರೂಪಾಯಿ ನಾನು ಬೀಜ ತೊಗೊಂಬಂದಿದ್ದೀನಿ. ಫಸ್ಟ್ ಒಂದು ಸರ್ತಿ ಹಾಕಿದೆ, ಕೆಲವೊಂದು ಫೇಲ್ಯೂರ್ ಆದವು, ಆಮೇಲೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ಒಂದು 3 ತಿಂಗಳು ಬಿಟ್ಟು ಹಾಕಿದೆ. ಈ ಥರ ಮಾಡ್ಕೊಂಡು ಅದು 750 ರೂಪಾಯಿ ನನ್ನ ಬೀಜದ ಖರ್ಚಾಗಿದೆ. ಅದನ್ನು ಬಿಟ್ಟು ನಾನು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀನಿ. ಅದನ್ನೇನು ನಾನು ನುಗ್ಗೆ ಗಿಡಕ್ಕೆ ಅಷ್ಟೇ ಯೂಸ್ ಮಾಡ್ತಿಲ್ಲ, ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಇದರಲ್ಲಿ ಕನ್ಸಿಡ್ರೇಷನ್ ಮಾಡಲ್ಲ. ಬಟ್ ಅದನ್ನು ನೀವು ಕನ್ಸಿಡರೇಷನ್ ಮಾಡಬೇಕು ಅಂತಂದರೆ, ನಾನು ಡ್ರಿಪ್ ಇರಿಗೇಷನ್ಗೆ ಎಷ್ಟು ಖರ್ಚಾಗಿದೆ ಅಂತಂದ್ಬಿಟ್ಟು ನಾನು ಇನ್ನೊಂದು ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ ನನ್ನ ಚಾನಲಲ್ಲಿ. ಅದನ್ನು ನೀವು ಬೇಕಾದ್ರೆ ನೋಡ್ಕೋಬೋದು, ಅದು ಕಡಿಮೆ ಖರ್ಚಲ್ಲೇ ಮಾಡಿರೋದು ನಾನು ಕೂಡ. ಸೊ 750 ರೂಪಾಯಿ ಆಗಿದೆ ಈಗ ಖರ್ಚಾಗಿದೆ. ಅದನ್ನು ಬಿಟ್ಟರೆ ನಾನು ಇದಕ್ಕೆ ಯಾವುದೇ ಥರದ್ದು ರಾಸಾಯನಿಕ ಗೊಬ್ಬರ ಅಂತ ಯೂಸ್ ಮಾಡಿಲ್ಲ. ಸೊ ಫಸ್ಟು ಇಯರ್ ಪ್ಲಾಂಟೇಷನ್ ಮಾಡ್ಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಯೂಸ್ ಮಾಡಿದ್ದೆ. ಅದ್ರದ್ದು ಖರ್ಚು ಒಂದು 3000 ರೂಪಾಯಿ. ಸೊ 3000, ಅದೊಂದು 750, ಹೆಚ್ಚು ಕಡಿಮೆ 4000. ಅದನ್ನು ಬಿಟ್ಟರೆ ನಾನು ಇದಕ್ಕೆ ಕಳೆ ತೆಗ್ಸೋಕ್ಕೆ ಅಂತ ಸ್ವಲ್ಪ ಖರ್ಚು ಮಾಡಿದ್ವಿ. ಮನೆಯವರೇ ತೆಗ್ದಿದ್ದೀವಿ, ನಾವಂತೂ ಅದನ್ನೇನು ನಾವು ಖರ್ಚು ಮಾಡಿಲ್ಲ. ಆ ಲೆಕ್ಕಕ್ಕೆ ಯೋಚನೆ ಮಾಡೋಕ್ಕೆ ಹೋದರೆ ನಾವು ಮನೆಯವರೇ ತೆಕ್ಕೊಂಡಿರೋದು, ಅದನ್ನೇನು ನಾನು ಕೂಲಿ ಗಿಲಿ ಏನು ಕೊಟ್ಟಿಲ್ಲ. ಸೊ 4000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಒಂದು ವರ್ಷಕ್ಕೆ. ಇಲ್ಲಿ ತನಕ ನಾನು ಮಾಡಿರೋದೇ 4000 ರೂಪಾಯಿ ಖರ್ಚು ಇದಕ್ಕೆ ನುಗ್ಗೆ ಗಿಡಗಳಿಗೆ. ನಾನು ನುಗ್ಗೆ ಗಿಡಗಳಿಗೆ ಅಷ್ಟೇನೂ ಗೊಬ್ಬರ ಹಾಕಿಲ್ಲ. ನಾನು ಗೋಡಂಬಿ, ಮಾವಿನ ಗಿಡ ಅವು ಇವಕ್ಕೂ ಹಾಕಿದ್ದೀನಿ. ಬಟ್ ಜಸ್ಟ್ ಫಾರ್ ಯುವರ್ ಕನ್ಸಿಡರೇಷನ್, ಈ ವಿಡಿಯೋ ಕನ್ಸಿಡರೇಷನ್ಗೋಸ್ಕರ ನಾನು 4000 ಖರ್ಚು ಮಾಡಿದ್ದೀನಿ ಅಂತಲೇ ಅಂದ್ಕೊಳ್ಳಿ. ಸೊ 4000 ರೂಪಾಯಿ ಖರ್ಚು ಮಾಡಿ ನನಗೆ ಲಾಭ ಎಷ್ಟು ಬಂತು, ಫಸ್ಟ್ ಇಯರ್ ನನಗೆ ಬಂದಿದ್ದು ಈ ಗಿಡಗಳಿಂದ ಲಿಟ್ರಲಿ ಹೇಳಬೇಕು ಅಂದರೆ 700 ರೂಪಾಯಿ. ಏನೂ ಬಂದಿಲ್ಲ, ನನಗೆ ಬಂದಿದ್ದೇ 700 ರೂಪಾಯಿ. 700 ರೂಪಾಯಿ, ಅದು ಕೂಡ ನನಗೆ ಪ್ಲ್ಯಾಂಟ್ಸ್ಗಳ ನೆಟ್ಟಿಗೆ ಗ್ರೋತ್ ಇಲ್ಲ. ರೀಸನ್ಸ್ ತುಂಬ ಇದೆ ನಾನು ಏನಕ್ಕೆ ನೆಟ್ಟಿಗೆ ಗ್ರೋತ್ ಇಲ್ಲ ಅಂತ. ಯಾಕಂದರೆ ನಾನಿರೋದು ಒಂದು ಕಡೆ, ನಾನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಲ್ಲ, ಏನೂ ಇಲ್ಲ. ಮೇಂಟೆನೆನ್ಸ್ ತೀರಾ ಕಡಿಮೆ. ನಾನು ತಿಂಗಳಿಗೆ ಒಂದು ಸರಿ, 2 ತಿಂಗಳಿಗೆ ಒಂದು ಸರಿ ಬಂದು ನೋಡೋದ್ರಿಂದ ನಾನು ಮೇಂಟೆನೆನ್ಸ್ ನೆಟ್ಟಿಗಿಲ್ಲ. ನನಗೆ ಫಸ್ಟ್ ಇಯರಿಗೆ ಬಂದಿದ್ದೆ 700 ರೂಪಾಯಿ ನನಗೆ ಬಂದಿದ್ದು ಇನ್ಕಮ್. ಅದು ಕೂಡ ಗಿಡಗಳ ನೆಟ್ಟಿಗೆ ಬೆಳವಣಿಗೆ ಇರಲಿಲ್ಲ. ಸೊ 700 ರೂಪಾಯಿ ಬಂತು. ಆಮೇಲೆ ನಾನೊಂದು ಆ್ಯಕ್ಚುಲಿ ಏನೊಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು ಇವಾಗ 1.5 ವರ್ಷದಲ್ಲಿ ಅಂತಂದರೆ, ಅದು ಕರೆಕ್ಟಾಗಿ ಬೆಳವಣಿಗೆ ಆಗೋ ಟೈಮಲ್ಲಿ ನಾನು 2 ಸರ್ತಿ ಕಟ್ ಮಾಡಿಬಿಟ್ಟೆ ಗಿಡನ. ಒಂದು ಸರಿ ಕಟ್ ಮಾಡೋ ಜಾಗದಲ್ಲಿ 2 ಸರಿ ಕಟ್ ಮಾಡಿಬಿಟ್ಟೆ. ಅದು ಏನಾಯಿತು ಗೊತ್ತಿಲ್ಲ. ಸೆಕೆಂಡ್ ಕಂಟಿನ್ಯೂಸ್ ಆಗಿ ನಾನು ಒಂದು ತಿಂಗಳು 1.5 ತಿಂಗಳಲ್ಲಿ ಪೂರ್ತಿ ನೆಲಕ್ಕೆ ಹಚ್ಚಿ 2 ಸರ್ತಿ ಕಟ್ ಮಾಡಿರೋದ್ರಿಂದ ಅದು ಸೆಕೆಂಡ್ ಟೈಮ್ ಕಟ್ ಆದಮೇಲೆ ನೆಟ್ಟಿಗೆ ಗ್ರೋತ್ ಆಗಲಿಲ್ಲ. ಅದು ಪ್ರಾಬ್ಲಮ್ ಆಯಿತು, ನೆಟ್ಟಿಗೆ ಗ್ರೋತ್ ಆಗಲಿಲ್ಲ. ಸೊ ಅದಕ್ಕೆ ನೆಟ್ಟಿಗೆ ಇಲ್ಡ್ ಬರಲಿಲ್ಲ. ಸೊ ಅದಾದಮೇಲೆ ಈಗ ರೀಸೆಂಟಾಗಿ ಈಗ ಜನವರಿಯಿಂದ ಇವಾಗ ಸ್ವಲ್ಪ, ಅದೇ ಸೆಕೆಂಡ್ ಟೈಮ್ ಕಟ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಏನೋ ಸ್ವಲ್ಪ ನೀವು ನೋಡ್ತಿದ್ದೀರ, ಸ್ವಲ್ಪ ಬೆಳ್ಕೊಂಡು ಏನೋ ಸ್ವಲ್ಪ ಕಾಯಿ ಬಿಟ್ಟವು ಇವಾಗ ಈ ಲಾಸ್ಟ್ 1-2 ಮಂತ್ಸಿಂದ. ಇವಾಗ ನನಗೆ ಎಷ್ಟು ಬಂತು ಇನ್ಕಮು ಅಂತಂದರೆ, ಈ ಲಾಸ್ಟ್ 2 ಮಂತ್ಸಿಂದ ನನಗೆ ಎವ್ರಿ ವೀಕು ಒಂದು 500 ಅಥವಾ ಒಂದು 400 to 500 ರೂಪೀಸ್ ನನಗೆ ಬರ್ತಾಯಿದೆ 4 ವೀಕ್ಸಿಂದ, 2 ಮಂತ್ಸಿಂದ. ಸೊ ಹೆಚ್ಚು ಕಡಿಮೆ ಅದನ್ನು ಕನ್ಸಿಡರ್ ಮಾಡಿದರೆ ನನಗೊಂದು 3,000 ರೂಪಾಯಿ ಬಂದಿರ್ಬೋದು ಅಷ್ಟೇ. ಇದೊಂದು 3,000 ರೂಪಾಯಿ. ಸೊ ಲಾಸ್ಟ್ ಟೈಮ್ ಒಂದು 700 ರೂಪಾಯಿ ಬಂದಿದೆ ಅಷ್ಟೇ. ಸೊ ನನಗೆ ಇಲ್ಲಿ ತನಕ ಬಂದಿರೋದೆ 3,700 ರೂಪಾಯಿ. ಖರ್ಚು ಮಾಡಿರೋದು ನಾನು 4,000 ರೂಪಾಯಿ. ಇನ್ನು ನಾನು 300 ರೂಪೀಸ್ ಲಾಸಲ್ಲೇ ಇದ್ದೀನಿ. ಬಟ್ ನಾನು ಇದನ್ನು ಮಾಡಿರೋದು, ನಾನು ಕಂಪ್ಲೀಟಾಗಿ ನುಗ್ಗೆ ಕೃಷಿ ಅಂತ ಮಾಡಿಲ್ಲ, ನಾನು ಮಿಕ್ಸ್ಡ್ ಪ್ಲಾಂಟೇಷನ್ ಮಾಡಿರೋದು. ನನಗೆ ಇದರಿಂದ ಏನು ತೊಂದರೆ ಇಲ್ಲ, ನಾನು ಖರ್ಚು ಬರ್ತಾಯಿದೆ. ಆಮೇಲೆ ಇದೇನು ಒಂದೇ ದಿನಕ್ಕೆ ಮುಗಿಯೋಂತಹ ಕೃಷಿ ಅಂತೂ ಏನಲ್ಲ. ಇನ್ನು 10 ವರ್ಷದ ತನಕ ಇದು ನುಗ್ಗೆ ಗಿಡಗಳು ಹಾಗೆ ಕಾಯಿ ಬಿಡ್ತಾನೆ ಇರ್ತವೆ, ಬರ್ತಾ ಇರುತ್ತೆ. ಈ ವರ್ಷ ನನಗೆ ಇಷ್ಟು
ಫಸ್ಟ್ ಇಯರ್ ನನಗೆ 700 ರೂಪಾಯಿ ಬಂತು, ಸೆಕೆಂಡ್ ಇಯರ್ ನನಗೆ 3000 ಬಂತು, ನೆಕ್ಸ್ಟ್ ಇಯರ್ಗೆ ಅದು ನನಗೆ 30,000 ಆಗ್ಬೋದು. ಓಕೆ, ಅದು ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಆದರೆ ಪ್ರಾಬ್ಲಮ್ ಇಷ್ಟೇ, ನೀಟಾಗಿ ಮೇಂಟೆನೆನ್ಸ್ ಸ್ವಲ್ಪ ಬೇಕು. ಸುಮ್ಮನೆ ಮೇಂಟೆನೆನ್ಸ್ ಇಲ್ಲದೆ ನನಗೆ ನುಗ್ಗೆ ಕೃಷಿ ನನಗೆ ಕೋಟಿಗಟ್ಟಲೆ ಲಾಭ ಕೊಡುತ್ತೆ, ಲಕ್ಷಗಟ್ಟಲೆ ಲಾಭ ಕೊಡುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಹಾಕಿದರೆ ಅದು ಸರಿಯಲ್ಲ. ನನಗೆ ಆಗಿರೋ ನಿಜವಾದ ಎಕ್ಸ್ಪೀರಿಯೆನ್ಸ್ನ ಈ ವಿಡಿಯೋನಲ್ಲಿ ಹೇಳಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು. ಇವಾಗ ನೋಡ್ತಿದ್ರೆ ಆಲ್ಮೋಸ್ಟ್ ಎಲ್ಲ ಕಾಯಿ ಮುಗ್ದೋಗಿದೆ. ಇವಾಗ ಮತ್ತೆ ಗೊಬ್ಬರ ಹಾಕಿದ್ದೀನಿ. ಮತ್ತು ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಪ್ರೂನಿಂಗ್ ಮಾಡಿಬಿಟ್ಟು ಬಿಟ್ಟೆ ಅಂತಂದರೆ ನೆಕ್ಸ್ಟ್ ಇಯರ್ ಏನು ಬರುತ್ತಲ್ಲ ಅಪ್ಡೇಟು, ಆಮೇಲೆ ಮಿಡ್ಲಲ್ಲಿ ಬೇಕಾದರೆ ಒಂದು ಅಪ್ಡೇಟ್ ವೀಡಿಯೋ ಹಾಕ್ತೀನಿ ಹೇಗೆ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಯರ್ ನನಗೆ ಎಷ್ಟು ಲಾಭ ಬರುತ್ತೆ, ಏನಾಗುತ್ತೆ, ರಿಯಾಲಿಟಿ ಹೇಳ್ತೀನಿ ನಾನು. ಏನು ಸುಮ್ಮನೆ ವೀಡಿಯೋಗೋಸ್ಕರ ಹೇಳಬೇಕು ಅಂತ ಹೇಳೋಕ್ಕೆ ಹೋಗಲ್ಲ. ಸೊ ಇದನ್ನು ಹೇಳಬೇಕಾಗಿತ್ತು ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೆ. ಥ್ಯಾಂಕ್ ಯು.